ರಾಜ್ಯದ ಜನತೆಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕಡೆಗೂ ಕೂಡ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇಲಾಖೆಯಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ ಆನ್ಲೈನ್ನಲ್ಲಿ ಹೆಚ್ಚು ಕೆಲಸ ಮಾಡುವಂತೆ ಸಿಬ್ಬಂದಿಗಳಿಗೆ ಹೇಳಲಾಗಿದೆ. ನಿಯಮಗಳಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಸ್ಪೆಷಲಿ ಪಹಣಿ ಇರಬಹುದು, ಜಾತಿ ಪ್ರಮಾಣ ಪತ್ರ, ವಾಸಸ್ಥಳ ಬದಲಾವಣೆ ಮತ್ತು OTPಗೆ ಸಂಬಂಧಪಟ್ಟಂತೆ ಹೊಸ ನಿಯಮ ಜಾರಿಗೆ ಬಂದಿದೆ. ಹಲವು ಕಂದಾಯ ಸೇವೆಗಳಲ್ಲಿ ತಾಂತ್ರಿಕ ಸಮಸ್ಯೆ ಮತ್ತು ಕೆಲಸ ಬೇಗ ಆಗದೆ ಜನ ಪರದಾಡ್ತಾ ಇದ್ರು. ಈಗ ಕೆಲಸ ಬೇಗ ಆಗೋದ್ರ ಜೊತೆಗೆ ಕಚೇರಿಯಿಂದ ಕಚೇರಿಗೆ ಜನರನ್ನ ಅಲಿಸೋದನ್ನ ತಪ್ಪಿಸೋದಕ್ಕೆ ಹೊಸ ನಿಯಮ ಜಾರಿ ಮಾಡಲಾಗಿದೆ. ಅಟಲ್ ಜಿ ಜನಸ್ನೇಹಿ ಕೇಂದ್ರ, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಸೇವೆಗಳ ನಿಯಮದಲ್ಲಿ ಬದಲಾವಣೆ ತರಲಾಗಿದೆ. ಹಾಗಾದ್ರೆ ಕಂದಾಯ ಸೇವೆಗಳಲ್ಲಾಗಿರುವಂತಹ ಬದಲಾವಣೆ ಏನು, ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಜೊತೆಗೆ ಚಾಲೆಂಜಸ್ ಏನು ಅದನ್ನು ಕೂಡ ಹೇಳ್ಬಿಡ್ತೀವಿ. ಕಂದಾಯ ಸೇವೆಗಳ ರೂಲ್ಸ್ನಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಅಧಿಕಾರಿಗಳು ಭೌತಿಕವಾಗಿ ಪಹಣಿ ತಿದ್ದುಪಡಿ ಮಾಡುವಂತಿಲ್ಲ. ಮುಂಚೆಲ್ಲ ಏನಂದ್ರೆ ಆನ್ ಸ್ಪಾಟ್ ಕರೆಕ್ಷನ್ಗೆ ಅವಕಾಶ ಇತ್ತು. ಜಸ್ಟ್ ಲಾಗಿನ್ ಆಗಿ ಅಲ್ಲೇ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಆನ್ ಸ್ಪಾಟ್ ಅಲ್ಲಿ ಕರೆಕ್ಷನ್ ಮಾಡೋ ಹಕ್ಕಿತ್ತು. ಬಟ್ ಇನ್ಮೇಲೆ ಅದಿರಲ್ಲ. ಭೌತಿಕ ಪಹಣಿ ತಿದ್ದುಪಡಿ ನಿಷೇಧ ಮಾಡಲಾಗಿದೆ. ಆನ್ ಸ್ಪಾಟ್ ಕರೆಕ್ಷನ್ಗೆ, ಫಿಸಿಕಲ್ ಆನ್ ಸ್ಪಾಟ್ ಕರೆಕ್ಷನ್ಗೆ ಅವಕಾಶ ಇಲ್ಲ. RRT ತಂತ್ರಾಂಶದ ಮುಖಾಂತರವೇ ಪಹಣಿ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಕಲಿ ದಾಖಲೆಗಳು ಸೃಷ್ಟಿಯಾಗೋದು ತಪ್ಪುತ್ತೆ. ಎರಡನೇದು ಡಿಜಿಟಲ್ ಫುಟ್ ಪ್ರಿಂಟ್ ಇರುತ್ತೆ. ಯಾವ ಅಧಿಕಾರಿ ಐಡಿಯಿಂದ ಲಾಗಿನ್ ಆಗಿದ್ದಾರೆ ಅನ್ನೋದು ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು. ಅಟಲ್ ಜಿ ಜನಸ್ನೇಹಿ ಮತ್ತು ನಾಡ ಕಚೇರಿಗಳ ತಂತ್ರಾಂಶದಲ್ಲಿ ಬದಲಾವಣೆಯನ್ನು ತರಲಾಗಿದೆ. ಈಗಾಗಲೇ ನಿಮಗೆ ಗೊತ್ತಿದೆ, ಒಂದ್ಸಲ ನಾಡ ಕಚೇರಿಗೆ ಹೋದರೆ ಬೆಳಗಿನ ಸಂಜೆನಲ್ಲಿ ಎಷ್ಟು ಸಲ ಸರ್ವರ್ ಕೈ ಕೊಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಸ್ಪೀಡಪ್ ಮಾಡೋ ಕೆಲಸ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ, ರಿಯಾಲಿಟಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಭ್ರಷ್ಟಾಚಾರ ತಡೆಗಟ್ಟೋದಕ್ಕೆ ನಾಡ ಕಚೇರಿಗಳಲ್ಲಿ ನಿರ್ವಾಹಕರ ಲಾಗಿನ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಹೇಳಿದ್ನಲ್ಲ, ಡಿಜಿಟಲ್ ಫುಟ್ ಪ್ರಿಂಟನ್ನು ಇಡ್ತಾರೆ. ಬಯೋಮೆಟ್ರಿಕ್ ಸಿಬ್ಬಂದಿಗಳಿಗೂ ಕಡ್ಡಾಯ ಮಾಡೋದ್ರ ಜೊತೆಗೆ ಅವ್ರಿಗೆ ಒಂದು ಸ್ಪೆಸಿಫಿಕ್ ಯೂನಿಕ್ ಐಡಿಯನ್ನು ಕೊಡ್ತಾರೆ. ಸೊ ಯಾವುದಾದ್ರೂ ದಾಖಲೆಗಳು ತಿದ್ದುಪಡಿ ಆಗಿದೆ, ಯಾರಿಂದ ಆಯಿತು ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ತಹಶೀಲ್ದಾರ್ ಮತ್ತು ಉಪ ತಹಶೀಲ್ದಾರ್ ಲಾಗಿನ್ನಲ್ಲಿ FIFO ಸಿಸ್ಟಮನ್ನು ಅಳವಡಿಕೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಅಳವಡಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ರಾಜಸ್ವ ನಿರೀಕ್ಷಕರಿಂದ ಜಾತಿ ಪ್ರಮಾಣ ಪತ್ರ ಮತ್ತು ಇತರೆ ಅರ್ಜಿಗಳ ವಿಲೇವಾರಿ ಕೂಡ ಆಗುತ್ತೆ. ಇಲ್ಲೂ ಕೂಡ ಪಾಪ ಚಪ್ಪಲಿ ಸೌದು ಹೋಗ್ಬಿಡೋದು ಜನರದ್ದು, ಕಚೇರಿಯಿಂದ ಕಚೇರಿಗಳದ್ದು ಆ ಥರದ್ದು ಇರಲ್ಲ. ಇವ್ರ ಹತ್ರಕ್ಕೆ ಹೋದರೆ ಸರಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ನಿವಾಸ ದೃಢೀಕರಣ ಪತ್ರದಲ್ಲಿ ಮೊದಲು ವಾಸಸ್ಥಳವನ್ನು ನಮೂದಿಸಬೇಕು. ಫೇಕ್ ಐಡಿಗಳನ್ನು ಕೊಟ್ಟು ಯಾವುದೋ ಒಂದು ಅಡ್ರೆಸ್ಸನ್ನು ಕೊಟ್ಟು ಕೆಲಸಗಳು ಇನ್ಮೇಲೆ ಆಗಲ್ಲ ಅನ್ನೋ ವಿಚಾರ. ಸಿಂಪಲ್ ಆಗಿ ಹೇಳೋದಾದ್ರೆ, ಆಧಾರ್ ಕಾರ್ಡ್ನಲ್ಲಿ ಇತರೆ ರಾಜ್ಯದ ವಿಳಾಸ ಇದ್ರೆ ಹಿಂದಿನ ವಾಸಸ್ಥಳದ ಡೀಟೇಲ್ಸ್ ಕೂಡ ಅಗತ್ಯವಾಗಿ ಬೇಕಾಗತ್ತೆ. ಅದಕ್ಕೆ ಪೂರಕ ಡಾಕ್ಯುಮೆಂಟ್ಸ್ ಇದ್ದರೆ ಸ್ಥಳ ಬದಲಾವಣೆ ಬಗ್ಗೆ ಅಧಿಕಾರಿಗಳು ಕೂಡ ಹೆಜ್ಜೆಯನ್ನು ಇಡ್ತಾರೆ. ಒನ್ ಟೈಮ್ OTP ಬದಲಾಗಿ 1 ಡೇ OTP ನಿಯಮವನ್ನು ಕೂಡ ತರಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.